ಇತ್ತೀಚಿನ ಮಾಹಿತಿಯನ್ನು ಒಳಗೊಂಡ ಈ ಹೊಸ ವಿವರಣೆಗೆ ಸ್ವಾಗತ. ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾನೇ ಇವೆ. ಇದರಲ್ಲಿ ವಾಸ್ತವಾಂಶಗಳೇನೋ, ಕೇವಲ ಗಾಳಿಸುದ್ದಿಗಳೇನೋ ಮತ್ತು ನಮ್ಮ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಲು ನಾವೆಲ್ಲರೂ ತೆಗೆದುಕೊಳ್ಳಬೇಕಾದ ಮುಂದಿನ ತುರ್ತು ಹೆಜ್ಜೆಗಳೇನೋ, ಬನ್ನಿ ನೇರವಾಗಿ ವಿಷಯಕ್ಕಿಳಿಯೋಣ. ನಾವೆಲ್ಲರೂ ಕಾಯುತ್ತಿರುವ, ನಿದ್ದೆಗೀಡಿಸಿರುವ ಅತಿ ದೊಡ್ಡ ಪ್ರಶ್ನೆ ಇದು. ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಯಾವಾಗ ಹೊರಬೀಳುತ್ತೆ? ಅಸಲಿಗೆ ನಿಜಕ್ಕೂ ನೇಮಕಾತಿ ನಡೆಯುತ್ತಾ? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕಂಡುಕೊಳ್ಳಲು ಇಲಾಖೆ ಒಳಗಡೆ ಪ್ರಸ್ತುತ ನಡೆಯುತ್ತಿರುವ ಆಡಳಿತಾತ್ಮಕ ಸಿದ್ಧತೆಗಳತ್ತ ನಾವೊಮ್ಮೆ ಗಮನಹರಿಸಲೇಬೇಕಾಗಿದೆ. 15,000 ಹೌದು, ಇದು ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಮುಂಬರುವ ಶಿಕ್ಷಕರ ನೇಮಕಾತಿಯ ಬೃಹತ್ ಸಂಖ್ಯೆ. ಇದು ಕೇವಲ ಒಂದು ಅಂಕಿ ಅಲ್ಲ. ವರ್ಷಗಟ್ಲೆ ಓದಿ ನೇಮಕಾತಿ ಆದೇಶಕ್ಕಾಗಿ ಕಾಯುತ್ತಿರುವ ಸಾವಿರಾರು ಕುಟುಂಬಗಳ ಬಹುದೊಡ್ಡ ಕನಸು. ಆರ್ಥಿಕ ಇಲಾಖೆಯ ಒಪ್ಪಿಗೆ ಮತ್ತು ರೋಸ್ಟರ್ ಬಿಂದುಗಳ ನಿಗದಿಯಂತಹ ಪ್ರಕ್ರಿಯೆಗಳಿಗೆ ಈಗ ಸಾಕಷ್ಟು ವೇಗ ಸಿಕ್ಕಿದೆ. ಆದರೆ ಕೇವಲ 15,000 ಹುದ್ದೆಗಳನ್ನು ನೋಡಿ ನಾವು ನಿರಾಳರಾಗುವಂತಿಲ್ಲ. ಯಾಕಂದರೆ ವಾಸ್ತವದ ಚಿತ್ರಣ ಬೇರೆ ಇದೆ. 1ರಿಂದ 5ನೇ ತರಗತಿಯವರೆಗೆ ಪ್ರಸ್ತುತ ರಾಜ್ಯಾದ್ಯಂತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಬರೋಬ್ಬರಿ 40,000. ಯೋಚನೆ ಮಾಡಿ, ಎಷ್ಟೊಂದು ದೊಡ್ಡ ಕೊರತೆ ಇದೆ ಅಲ್ವಾ? ಹಾಗಾಗಿ ಈ ಕನಿಷ್ಠ 15,000 ಹುದ್ದೆಗಳ ನೇಮಕಾತಿಯಾದರೂ ಯಾವುದೇ ಅಡೆತಡೆ ಇಲ್ಲದೆ ಆಗಲೇಬೇಕಾದ ಅನಿವಾರ್ಯತೆ ನಮಗಿದೆ. ಮತ್ತು ಇದು ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂತಲೇ ಪ್ರತ್ಯೇಕವಾಗಿ ನಿಗದಿಯಾಗಿರುವ 5,267 ಹುದ್ದೆಗಳ ವಾಸ್ತವ. ಈ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರದ ಮಟ್ಟದಲ್ಲಿ ಆದೇಶ ಕೂಡ ಹೊರಬಿದ್ದಿದೆ ಮತ್ತು ಆರ್ಥಿಕ ಇಲಾಖೆಯ ಪ್ರಕ್ರಿಯೆಗಳು ನಡೀತಾ ಇವೆ. ನೇಮಕಾತಿ ನಡೀತೋ ಇಲ್ವೋ ಅನ್ನೋ ಗೊಂದಲಕ್ಕೆ ಇದೊಂದು ದೊಡ್ಡ ಅಧಿಕೃತ ಸಾಕ್ಷಿ. ಪ್ರಕ್ರಿಯೆಗಳು ಸ್ವಲ್ಪ ನಿಧಾನವಾಗಿರ್ಬೋದು, ಆದರೆ ಖಂಡಿತವಾಗಿಯೂ ನಡೀತಾ ಇದೆ. ಇಷ್ಟೆಲ್ಲ ಹುದ್ದೆಗಳ ಬಗ್ಗೆ ಮಾತಾಡುವಾಗ ಆಕಾಂಕ್ಷಿಗಳಲ್ಲಿ ಕಾಡುತ್ತಿರುವ ಅತಿದೊಡ್ಡ ಗೊಂದಲ ಅಂದರೆ PSTR, HSTR ಅಥವಾ GPT. ಇವುಗಳಲ್ಲಿ ಯಾವುದರ ಕಡೆಗೆ ನಮ್ಮ ಫೋಕಸ್ ಇರಬೇಕು, ಯಾವುದಕ್ಕೆ ಎಷ್ಟು ಹುದ್ದೆ ಹಂಚಿಕೆ ಆಗುತ್ತೆ ಅನ್ನೋ ನಿಖರತೆ ಇನ್ನೂ ಹೊರಬೀಳದಿರುವುದರಿಂದ ಅಧ್ಯಯನಕ್ಕೆ ಒಂದು ನಿರ್ದಿಷ್ಟ ದಿಕ್ಕು ಸಿಗದೆ ಹಲವರು ಒದ್ದಾಡ್ತಿದ್ದಾರೆ. ಈ ಅನಿಶ್ಚಿತತೆಯ ಸಮಯದಲ್ಲಿ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ಗಳಲ್ಲಿ ಗಾಳಿ ಸುದ್ದಿಗಳು ಕಾಳಕಿಚ್ಚಿನ ಥರ ಹರಡುತ್ತವೆ. PSTR ಹುದ್ದೆಗಳನ್ನು ಬೇರೆಡೆಗೆ ಕನ್ವರ್ಟ್ ಮಾಡ್ತಿದ್ದಾರೆ, ನೇಮಕಾತಿ ರದ್ದಾಗ್ತಿದೆ ಅನ್ನೋ ಆಧಾರರಹಿತ ವದಂತಿಗಳು ತುಂಬಾನೇ ಸದ್ದು ಮಾಡ್ತಿವೆ. ಆದರೆ ರಿಯಾಲಿಟಿ ಏನು ಅಂದರೆ, ಇಲಾಖೆ ಇನ್ನೂ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ. ದೃಢಪಡದೆ ಇಂಥ ಗಾಳಿ ಸುದ್ದಿಗಳಿಗೆ ಕಿವಿಕೊಟ್ಟು ಅನಗತ್ಯವಾಗಿ ಆತಂಕ ಪಡೋದು ಖಂಡಿತ ಬೇಡ. ಅಧಿಕೃತ ಪ್ರಕಟಣೆ ಬರೋವರೆಗೂ ಕೇವಲ ಅಧ್ಯಯನದ ಕಡೆಗೆ ಮಾತ್ರ ಗಮನ ಹರಿಸೋಣ. ಒಂದು ವೇಳೆ ನೇಮಕಾತಿ ಪ್ರಕ್ರಿಯೆಯನ್ನ ಉದ್ದೇಶಪೂರ್ವಕವಾಗಿ ತಡೆದರೆ ಅಥವಾ ಹುದ್ದೆಗಳನ್ನ ನಿಯಮಬಾಹಿರವಾಗಿ ಕನ್ವರ್ಟ್ ಮಾಡಿದ್ರೆ ಮುಂದೇನು? ಭಯಪಡುವ ಅಗತ್ಯವಿಲ್ಲ. ವ್ಯವಸ್ಥೆಯೊಳಗೆ ನಮ್ಮಡೆ ಪರಿಹಾರಗಳಿವೆ. ಇಲಾಖೆಗೆ ಅಧಿಕೃತವಾಗಿ ಮನವಿ ಸಲ್ಲಿಸುವ, ದಾಖಲೆಗಳ ಸಮೇತ ಹಕ್ಕು ಮಂಡಿಸುವ, ಅನಿವಾರ್ಯವಾದರೆ ಕಾನೂನು ಹೋರಾಟ ಮಾಡೋ ದಾರಿಗಳು ಮುಕ್ತವಾಗಿವೆ. ಹಾಗಾಗಿ ಆತಂಕ ಪಡೋ ಬದಲು ನಾವೆಲ್ಲ ಪ್ರಕ್ರಿಯೆಗಳ ಬಗ್ಗೆ ಅರಿವು ಹೊಂದಿರಬೇಕು ಅಷ್ಟೇ. ಬನ್ನಿ ಈಗ ಮುಂದೆ ಹೋಗೋಣ ಮತ್ತು ಇದು ಹೇಗೆ ರೂಪುಗೊಳ್ಳುತ್ತೆ ಅಂತ ನೋಡೋಣ. 90/10 ಬ್ಯಾಕಪ್ ಸ್ಕೋರ್ನ ಐತಿಹಾಸಿಕ ಜಯ. ಕಳೆದ 2.5 ವರ್ಷಗಳ ಸತತ ಹೋರಾಟ, ಶಿಕ್ಷಣ ಇಲಾಖೆಗೆ 100ಕ್ಕೂ ಹೆಚ್ಚು ಬಾರಿ ಅಲೆದಾಟ, ಇವೆಲ್ಲದರ ಪ್ರತಿಫಲವಾಗಿ ಇವತ್ತು 1 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಈ ಬ್ಯಾಕಪ್ ಸ್ಕೋರ್ ಸೌಲಭ್ಯ ಸಿಗ್ತಾ ಇದೆ. ಇದು ಸುಲಭವಾಗಿ ಒಲಿದು ಬಂದ ವ್ಯವಸ್ಥೆ ಖಂಡಿತ ಅಲ್ಲ. ಸತತವಾಗಿ ಇಲಾಖೆಯ ಅಧಿಕಾರಿಗಳಿಗೆ ವಾಸ್ತವವನ್ನ ಮನವರಿಕೆ ಮಾಡಿಕೊಟ್ಟ ಒಗ್ಗಟ್ಟಿನ ಹೋರಾಟಕ್ಕೆ ಸಿಕ್ಕ ಅತಿದೊಡ್ಡ ಜಯ ಇದು. ಈಗ ಇದರ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಪ್ಪಾ ಅಂದರೆ, ಇದರ ಲೆಕ್ಕಾಚಾರ. ಡಿ.ಎಡ್ ಅಥವಾ ಬಿ.ಎಡ್ಗೆ 2% ಹಾಗೂ ಪದವಿ ಅಥವಾ PUCಗೆ 8% ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಯಾವುದೇ ರೀತಿಯ ಅಕ್ರಮಗಳು ನಡೆಯದಂತೆ ತಡೆಯುವ ದೃಷ್ಟಿಯಿಂದ ಈ ಅತ್ಯಮೂಲ್ಯ ವ್ಯವಸ್ಥೆಯನ್ನ ಉಳಿಸಿಕೊಳ್ಳಲಾಗಿದೆ. ಎಷ್ಟೋ ವರ್ಷಗಳಿಂದ ಕಾಯ್ತಿರೋ, ವಯೋಮಿತಿ ಮೀರುತ್ತಿರುವ ಹಿರಿಯ ಆಕಾಂಕ್ಷಿಗಳಿಗೆ ಅಂದರೆ ನಮ್ಮ ಹಳೆ ಹುಲಿಗಳಿಗೆ ಇದು ಅಕ್ಷರಶಃ ಮರುಜೀವ ನೀಡಿದೆ. ಮುಂದಿನ ಪ್ರಮುಖ ಘಟ್ಟ ನಮ್ಮ ಮುಂದಿರುವ ಪ್ರಮುಖ ಬೇಡಿಕೆಗಳು ಮತ್ತು ಇನ್ನೂ ಇತ್ಯರ್ಥವಾಗದ ಆಡಳಿತಾತ್ಮಕ ತೊಡಕುಗಳು. ನೇಮಕಾತಿಗೆ ತಡೆಯೊಡ್ಡಿರುವ ಅತಿ ದೊಡ್ಡ ಆಡಳಿತಾತ್ಮಕ ತಡೆಗೋಡೆಗಳಿವು. ಒಂದೆಡೆ PSTRನ 50% ಕನ್ವರ್ಷನ್ ನಿಯಮದ ದೊಡ್ಡ ಗೊಂದಲ. ಇನ್ನೊಂದೆಡೆ HSTRಗಾಗಿ C&R ನಿಯಮಗಳ ಅನಿಶ್ಚಿತತೆ, ಅಂದರೆ PG ಮತ್ತು ಟೆಟ್ ವಿನಾಯಿತಿ ಸಿಗುತ್ತಾ ಇಲ್ವಾ ಅನ್ನೋ ಆತಂಕ. ಇನ್ನು ದೈಹಿಕ ಶಿಕ್ಷಣ ವಿಭಾಗಕ್ಕೆ ಬಂದರೆ ಮುಂಬರುವ ನೇಮಕಾತಿಗೂ ಮುನ್ನ CPED CET ನಡೆಯುತ್ತಾ ಇಲ್ವಾ ಅನ್ನೋ ಟೆನ್ಷನ್. ಇವೆಲ್ಲ ಬರೀ ಚರ್ಚೆಯ ವಿಷಯಗಳಲ್ಲ, ಸರ್ಕಾರ ತಕ್ಷಣ ಲಿಖಿತ ರೂಪದಲ್ಲಿ ಪರಿಹರಿಸಲೇಬೇಕಾದ ಅಡೆತಡೆಗಳು. ಇವು ಬಗೆಹರಿಯದಿದ್ರೆ ಇಡೀ 15,000 ಹುದ್ದೆಗಳ ಪ್ರಕ್ರಿಯೆ ಮತ್ತೆ ನೆನೆಗುದಿಗೆ ಬೀಳೋ ಅಪಾಯ ಇದೆ. ಹಾಗಾದ್ರೆ ನಾವು ಮಾಡಬೇಕಾದ್ದೇನೋ? ಮುಂದಿನ ತುರ್ತು ಹೆಜ್ಜೆ
ನಾಳಿನ ನಿಯೋಗದಲ್ಲಿ ಭಾಗವಹಿಸುವುದು. ಈ ಜಟಿಲ ಸಮಸ್ಯೆಗಳಿಗೆ ಬರೀ ಸೋಷಿಯಲ್ ಮೀಡಿಯಾ ಚರ್ಚೆಗಳಿಂದ ಪರಿಹಾರ ಸಿಗಲ್ಲ. ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ವಿಧಾನಸೌಧದ ಪಕ್ಕದಲ್ಲಿರುವ MS ಬಿಲ್ಡಿಂಗ್ ಬಳಿ ನಾವೆಲ್ಲರೂ ಒಗ್ಗೂಡಬೇಕಿದೆ. ಕೋಲಾರ, ಹಾಸನ, ದಾವಣಗೆರೆ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಅಭ್ಯರ್ಥಿಗಳು ಈ ಅಧಿಕೃತ ನಿಯೋಗದ ಭಾಗವಾಗಬೇಕು. ನೂರಾರು ಸಂಖ್ಯೆಯಲ್ಲಿ ನಾವೆಲ್ಲ ಖುದ್ದಾಗಿ ಹಾಜರಾದಾಗ ಮಾತ್ರ ಇಲಾಖೆಗೆ ವಿಷಯದ ಗಾಂಭೀರ್ಯತೆ ಅರ್ಥ ಆಗೋದು. ಹಾಗಾಗಿ ಇಲ್ಲಿನ ನಿರ್ಣಾಯಕ ಅಂಶ ಏನಂದ್ರೆ, ನೇರವಾಗಿ ಬಂದ್ರೆ ಮಾತ್ರ ಕೆಲಸವಾಗತ್ತೆ. ಮನೆಯಲ್ಲೇ ಕುಳಿತು ಕಾಮೆಂಟ್ ಮಾಡಲೆ ಯಾವುದೇ ಪ್ರಯೋಜನ ಇಲ್ಲ. ರಸ್ತೆಗಿಳಿದು ಕಚೇರಿ ಮೆಟ್ಟಿಲೇರಿ ಹೋರಾಟ ಮಾಡೋದಕ್ಕೂ ಕೇವಲ ಅಂತರ್ಜಾಲದಲ್ಲಿ ಕಾಮೆಂಟ್ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಅಧಿಕಾರಿಗಳ ಮೇಲೆ ಒತ್ತಡ ಹೇರಲು ನಮ್ಮ ಒಗ್ಗಟ್ಟಿನ ಬೆಂಬಲವೇ ಇಲ್ಲಿ ನಿಜವಾದ ಶಕ್ತಿ. ಒಂದು ಸಣ್ಣ ಆದರೆ ಅತ್ಯಂತ ಪ್ರಮುಖ ಮನವಿ: ದಯವಿಟ್ಟು ನೇರ ಫೋನ್ ಕರೆಗಳನ್ನು ಮಾಡಬೇಡಿ. ಹೋರಾಟ ಮುನ್ನಡೆಸುತ್ತಿರುವವರಿಗೆ ಸಾವಿರಾರು ಕರೆಗಳನ್ನು ಸ್ವೀಕರಿಸುವುದು ಪ್ರಾಯೋಗಿಕವಾಗಿ ಅಸಾಧ್ಯ. ಅದರ ಬದಲು ಅಧಿಕೃತ ಟೆಲಿಗ್ರಾಮ್ ಅಥವಾ ವಾಟ್ಸಾಪ್ ಗ್ರೂಪ್ಗಳಿಗೆ ಸೇರ್ಪಡೆಗೊಂಡು ಅಲ್ಲಿಯೇ ಮೆಸೇಜ್ ಮಾಡಿ. ಸಂಘಟಿತ ಹೋರಾಟಕ್ಕೆ ಇಂಥದ್ದೊಂದು ಶಿಸ್ತು ಅತಿ ಮುಖ್ಯ ಅಲ್ವಾ? ಅಂತಿಮವಾಗಿ ಈ ವಿವರಣೆಯನ್ನ ಮುಗಿಸುವ ಮುನ್ನ ನಿಮ್ಮನ್ನ ನೀವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ಕೇವಲ ಮನೆಯಲ್ಲೇ ಕಾಯುತ್ತಾ ಕೂತ್ರೆ ಈ 15,000 ಉದ್ಯೋಗಗಳು ತಾವಾಗಿಯೇ ನಮ್ಮ ಕೈ ಸೇರುತ್ತಾ, ಅಥವಾ ಎದುರಾಗಿರುವ ಅಡೆತಡೆಗಳನ್ನು ನಿವಾರಿಸಿ ನಮ್ಮ ಭವಿಷ್ಯವನ್ನ ನಾವೇ ಭದ್ರಪಡಿಸಿಕೊಳ್ಳಲು ನಾಳೆ ಬೆಳಿಗ್ಗೆ ನಾವೆಲ್ಲರೂ ಒಂದಾಗಿ ಕಾರ್ಯಪ್ರವೃತ್ತರಾಗುವ ಸಮಯ ಬಂದಿದೆಯಾ? ವಾಸ್ತವ ಯೋಚಿಸಿ, ನೀವೇ ನಿರ್ಧರಿಸಿ. ಮುಂದಿನ ವಿವರಣೆಯಲ್ಲಿ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಸಿಗೋಣ. ನಮಸ್ಕಾರ.